ಮಾನವ ತತ್ವಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸ್ವಲ್ಪ ತಿಳಿಸ್ತೀರಾ? ಮಾನವನಾಗಿ ಹುಟ್ಟಿದ ಮೇಲೆ ಅವನು ಹಿರಿಯರು ಗುರಿಯರು ಅಣ್ಣ ತಮ್ಮ ಅಕ್ಕ ತಂಗಿ ಭಾವನೆ ಇರಬೇಕು. ಹಿರಿಗುರಿಯರಲ್ಲಿ ಭಕ್ತಿ ಇರಬೇಕು, ದೇವರಲ್ಲಿ ಭಕ್ತಿ ಇರಬೇಕು. ಆಮೇಲೆ ನಾವು ಏನೇ ಮಾಡಿದ್ರು ಕೂಡ ನ್ಯಾಯವಾಗಿಯೇ ಮಾಡಬೇಕು. ಅನ್ಯಾಯ ಮಾಡಬಾರ್ದು, ಅನ್ಯಾಯ ಮಾಡಬಾರ್ದು, ಯಾರಿಗೂ ಮೋಸ ಮಾಡಬಾರ್ದು, ಯಾರಿಗೂ ಕಳ್ತನ ಸುಳ್ತನ ಮಾಡಬಾರ್ದು. ದೇವರ ಮೇಲೆ ಭಕ್ತಿ ಪ್ರಮಾಣ ಪೂರ್ವಕವಾಗಿ ಅವನು ದುಡಿಮೆ ಮಾಡಬೇಕು. ಬಸವಣ್ಣವರು ಮಾತು ಹೇಳಿದ್ದಾರೆ, ಕುಂತು ತಿಂದರೆ ಕುಡಿಕೆ ಒಂದು ಸಾಲದಯ್ಯ, ಕುಂತು ತಿನ್ನೋದಂತಲೂ ಕೂಲಿ ಮಾಡೋದು ದೇಸಯ್ಯ ಅಂತ ಬಸವಣ್ಣ. ಆಮೇಲೆ ಎಲ್ಲದರಲ್ಲೂ ಭಕ್ತಿ ಇರಬೇಕವ ಮಾನವನಾಗಿ. ಎಲ್ಲ ಜೀವರಾಶಿಗಳಿಗಿಂತಲೂ ಮಾನವನ ಆಸೆ ಭಾರಿ ದೊಡ್ಡದು. ಆದರೆ ಮಾನವನ ಆಸೆ ಮಿತಿ ಇಲ್ಲ ಅಂತಂದ್ರೆ ಎಲ್ಲಿಗೋ ಕತ್ತದು. ಎಷ್ಟು ಮಾನವನ ಆಸೆ ಎಷ್ಟಿದ್ರೂ ಸಾಲದೆ ಅದು ಏನು ಮಾಡಬೇಕು ಅಂತ ಮಾನವನ ಆಸೆ ಉದ್ದಕ್ಕೆ ಬೆಳಿತೈತಿದು. ಆದರೆ ಒಂದು ಮಿತಿಯಿಂದ ಮನುಷ್ಯ ದುಡಿಮೆ ಮಾಡೋದು ಕಲಿಬೇಕು. ನಾವು ಮಾನವನಾಗಿ ಹುಟ್ಟಿದ ಮೇಲೆ ಒಂದು ಕುಟುಂಬದಲ್ಲಿ ಎಲ್ಲರೂ ನಾವು ನೆಮ್ಮದಿಯಿಂದ ಇರಬೇಕು, ಒಳ್ಳೆ ನೀತಿಯಿಂದ ಇರಬೇಕು. ಎಲ್ಲರೂ ಒಂದೇ ಮಾತಿನಿಂದ ಹಿರಿಗುರಿಯರಿಗೆ ನಾವು ತಲೆ ಬಗ್ಗೆ ನಡಿಬೇಕು. ಹಿರಿಗುರಿಯರಿಂದ ನಾವು ಕಲಿಬೇಕು. ಚಿಕ್ಕಂದಿನಿಂದಲೇ ತಂದೆ ತಾಯಿ ಹೇಳಿದಂತೆ ನಾವು ಕೇಳ್ತಿಂದ ಒಳ್ಳೆಯ